ರೈಲಿನಿಂದ ಬಿದ್ದು 5 ಜನ ದುರ್ಮರಣ ಹೊಂದಿದ್ದಾರೆ. ಮಹಾರಾಷ್ಟ್ರದ ಮುಂಬ್ರಾದಲ್ಲಿ ನಡೆದಂತಹ ಘಟನೆ ಇದು. ಥಾಣೆ ಜಿಲ್ಲೆಯ ಮುಂಬ್ರಾ ದಿವಾ ನಿಲ್ದಾಣಗಳ ನಡುವೆ ನಡೆದಂತಹ ಘಟನೆ ಇದು. ರೈಲು ಚಲಿಸ್ತಾ ಇರುವಾಗಲೇ 10ಕ್ಕೂ ಅಧಿಕ ಮಂದಿ ಪ್ರಯಾಣಿಕರು ರೈಲಿನಿಂದ ಹೊರಗಡೆ ಬಿದ್ದಿದ್ದರು. ವೇಗವಾಗಿ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ 10ಕ್ಕೂ ಅಧಿಕ ಮಂದಿ ಪ್ರಯಾಣಿಕರು ರೈಲಿನಿಂದ ಕೆಳಗಡೆ ಬಿದ್ದಿದ್ದಾರೆ. ಇದರಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಲಿಸ್ತಾ ಇದ್ದ ರೈಲಿನಿಂದ ಬಿದ್ದು 5 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಮುಂಬ್ರಾದಲ್ಲಿ ನಡೆದಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಥಾಣೆ ಜಿಲ್ಲೆಯ ಮುಂಬ್ರಾ ದಿವಾ ನಿಲ್ದಾಣಗಳ ನಡುವೆ ಈ ಒಂದು ಘಟನೆ ಸಂಭವಿಸಿದೆ. 10ಕ್ಕೂ ಅಧಿಕ ಪ್ರಯಾಣಿಕರು ಚಲಿಸ್ತಾ ಇದ್ದ ರೈಲಿನಿಂದ ಕೆಳಗಡೆ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತಹವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರಯಾಣಿಕರು ಬಾಗಿಲುಗಳಲ್ಲಿ ನೇತಾಡ್ತಾ ಪ್ರಯಾಣ ಮಾಡ್ತಾ ಇದ್ರು. ಆಗ ಈ ಘಟನೆ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗಾಯಾಳುಗಳನ್ನ ಥಾಣೆಯ ಕೆಲವು ಆಸ್ಪತ್ರೆಗಳಲ್ಲಿ ದಾಖಲು ಮಾಡಲಾಗಿದೆ. ಬೇರೆ ಬೇರೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಲವು ಗಾಯಾಳುಗಳು ಪ್ರಯಾಣಿಕರ ಸ್ಥಿತಿ ಗಂಭೀರ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಆಡಳಿತ ತನಿಖೆ ಆರಂಭ ಮಾಡಿದೆ. ಘಟನೆ ಹೇಗೆ ಸಂಭವಿಸ್ತು, ಏನು ಕಾರಣ ಆಯಿತು, ಓವರ್ ಕ್ರೌಡ್ ಏನಾದರೂ ಆಗಿತ್ತಾ, ಟ್ರೈನು ಒಳಗಡೆ ಕುಳಿತುಕೊಳ್ಳೋದಕ್ಕೆ ಜಾಗ ಏನಾದರೂ ಇದ್ದಿದ್ದಿಲ್ವಾ, ಅಥವಾ ಬಾಗಿಲಿನಲ್ಲಿ ನೇತಾಡ್ತಾ 10 ಜನ ಹೊರಗಡೆ ಬಿದ್ರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ಬಾಗಿಲಲ್ಲಿ ನೇತಾಡ್ತಾ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬರೋ ಇಬ್ಬರೋ ಬೀಳುವಂಥದ್ದು ಸಹಜ. ಆದರೆ 10 ಜನ ಹೊರಗಡೆ ಬಿದ್ದಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರೈಲ್ವೆ ಆಡಳಿತ ಮಂಡಳಿ ಹಾಗೂ ರೈಲ್ವೆ ಪೊಲೀಸ್ ಇಲಾಖೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಮಾಡಿದೆ.